ಆಗಸ್ಟ್ 2ರಂದು ನಡೆಯುವ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ ಆರ್ಸಿಪಿ ಮತ್ತು ಕೆಕೆ ಪರೀಕ್ಷೆ ಒಂದೇ ಕೇಂದ್ರದಲ್ಲಿ ನಡೆಸುವಂತೆ ಮನವಿ. ಕೊಪ್ಪಳ ಜಿಲ್ಲೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯ ಆರ್ಸಿಪಿ ಮತ್ತು ಕೆಕೆ ಪರೀಕ್ಷೆಗಳನ್ನು ಒಂದೇ ಕೇಂದ್ರದಲ್ಲಿ ನಡೆಸುವಂತೆ ಆಗ್ರಹಿಸಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಈ ವೇಳೆ ಸಮಿತಿ ಅಧ್ಯಕ್ಷ ಶರಣು ಪಾಟೀಲ್ ಮಾತನಾಡಿ, ಆರ್ಸಿಪಿ ಮತ್ತು ಕೆಕೆ ಪರೀಕ್ಷೆಗಳು ಒಂದೇ ದಿನ ಎರಡು ವಿಭಿನ್ನ ನಗರಗಳಲ್ಲಿ ನಿಗದಿಯಾಗಿರುವುದರಿಂದ ಅಭ್ಯರ್ಥಿಗಳಿಗೆ ಎರಡೂ ಪರೀಕ್ಷೆಗಳನ್ನು ಬರೆಯುವುದು ಅಸಾಧ್ಯವಾಗಿದೆ ಎಂದು ಹೇಳಿದರು. ಆದ್ದರಿಂದ ಎರಡು ಪ್ರತ್ಯೇಕ ಕೇಂದ್ರಗಳಲ್ಲಿ ನಿಗದಿಪಡಿಸಿರುವ ಪರೀಕ್ಷಾ ವೇಳಾಪಟ್ಟಿಯನ್ನು ಪರಿಷ್ಕರಿಸಿ ಅಭ್ಯರ್ಥಿಗಳು ಒಂದೇ ಕೇಂದ್ರದಲ್ಲಿ ಎರಡೂ ಪರೀಕ್ಷೆಗಳನ್ನು ಬರೆಯಲು ಅವಕಾಶ ಕಲ್ಪಿಸುವಂತೆ ಸರ್ಕಾರ ಹಾಗೂ ಸಂಬಂಧಿತ ಅಧಿಕಾರಿಗಳು ಹೊಸ ಆದೇಶ ಹೊರಡಿಸಬೇಕು ಎಂದು ಅವರು ಒತ್ತಾಯವನ್ನು ಮಾಡಿದ್ದಾರೆ. ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿಗಳು ಇಲ್ಲದ ಕಾರಣ ಬೇರೆ ಇಲಾಖೆ ಅಧಿಕಾರಿಗಳು ಮನವಿ ಸ್ವೀಕರಿಸಿ ಸಂಬಂಧಿತ ಇಲಾಖೆಗೆ ವಿಷಯವನ್ನ ಗಮನಕ್ಕೆ ತರುವ ಭರವಸೆಯನ್ನು ಕೂಡ ನೀಡಿದರು. ಬ್ಯೂರೋ ರಿಪೋರ್ಟ್ ಸಿಆರ್ಡಿಎನ್ ಕೇಸ್ ಟಿವಿ4 ಯಲಬುರ್ಗಾ. ಪರೀಕ್ಷಾ ಕೇಂದ್ರದಲ್ಲಿ ನಡೆಸಲೇಬೇಕು. ಅವೈಜ್ಞಾನಿಕ ಪರೀಕ್ಷಾ ಕೇಂದ್ರಗಳನ್ನು ಮಾಡಿರುವುದನ್ನು ಹಿಂಪಡೆಯಿರಿ. ಅನಾವಶ್ಯಕವಾಗಿ ಸ್ಪರ್ಧಾರ್ಥಿಗಳಿಗೆ ತೊಂದರೆ ಕೊಡುವುದನ್ನು ನಿಲ್ಲಿಸಿ. ಕೂಡಲೇ ಡಿಸಿ ಅವರು ಇಲಾಖೆ ಜೊತೆ ಕೋಆರ್ಡಿನೇಟ್ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಎರಡೂ ಪರೀಕ್ಷೆಗಳನ್ನು ಒಂದೇ ಪರೀಕ್ಷಾ ಕೇಂದ್ರದಲ್ಲಿ ನಡೆಸಲೇಬೇಕು. ಇವತ್ತು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ನೇತೃತ್ವದಲ್ಲಿ ಕೊಪ್ಪಳ ಜಿಲ್ಲಾ ಸಮಿತಿ ವತಿಯಿಂದ ನಾವು ಆಗಸ್ಟ್ 2ರಂದೇನು ಪೊಲೀಸ್ ನೇಮಕಾತಿಗಾಗಿ ಪರೀಕ್ಷೆ ನಡೀತಾ ಇದೆ, ಆ ಪರೀಕ್ಷೆ ಕೆಲವೊಂದಿಷ್ಟು ಸಮಸ್ಯೆಗಳಿಂದ ಕೂಡಿದೆ. ಅವತ್ತಿನ ದಿವಸನೇ HK ಮತ್ತು ನಾನ್ HK ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರೋದ್ರಿಂದ ಬೆಳಿಗ್ಗೆ ನಾನ್ HK ಪೇಪರ್ ಇದೆ, 12 ಗಂಟೆಗೆ ಆ ಪೇಪರ್ ಮುಕ್ತಾಯ ಆಗ್ತದೆ. ಮತ್ತೆ 2:30ಗೆ HK ವಿದ್ಯಾರ್ಥಿಗಳಿಗೆ ಪೇಪರ್ ಇದೆ. ಇಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ ಏನಂದ್ರೆ, ಬೆಳಗಿನ ಪೇಪರು ಒಂದು ಸ್ಥಳದಲ್ಲಿದ್ರೆ ಎರಡನೇ ಪೇಪರ್ ಅಲ್ಲಿಂದ 50, 60, 70, 80 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಇನ್ನೊಂದು ಊರಲ್ಲಿ ಎರಡನೇ ಪೇಪರ್ ಪರೀಕ್ಷಾ ಕೇಂದ್ರ ಇದೆ. ಬೆಂಗಳೂರಂತ ಸ್ಥಳಗಳಲ್ಲಿ 25-30 ಕಿಲೋಮೀಟರ್ ದೂರದಲ್ಲಿ ಪರೀಕ್ಷಾ ಕೇಂದ್ರಗಳು ಬಂದಿದೆ. ಇಲ್ಲಿ ಬಹಳ ಸರಳ ಪ್ರಶ್ನೆ ಕೇಳ್ತಾ ಇದ್ದೀವಿ ನಾವು ಕೆಇಎಗೆ, ಒಂದೇ ದಿವಸ ನೀವು ಎರಡೂ ಪರೀಕ್ಷೆ ಮಾಡುವಂತ ಅವಶ್ಯಕತೆ ಏನಿತ್ತು? ಆಮೇಲೆ ಬರೀ 2 ತಾಸು ಅಂತರದಲ್ಲಿ ಒಬ್ಬ ವಿದ್ಯಾರ್ಥಿ, ಈಗ ಉದಾಹರಣೆ ಕೊಪ್ಪಳದಲ್ಲಿ ಪರೀಕ್ಷೆ ಮುಗಿದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಗಂಗಾವತಿಗೆ ಟ್ರಾವೆಲ್ ಮಾಡೋದಕ್ಕೆ ಸಾಧ್ಯನಾ? ಈಗ ಆಲ್ರೆಡಿ ಕೆಇಎ ಅವತ್ತೇನು ಪರೀಕ್ಷೆ ನಡೀತಾ ಇದೆ, ಫೇಸ್ ರೆಕಗ್ನಿಷನ್ ಮಾಡುವಂತ ಅವರು ಒಂದು ಪ್ರೋಟೋಕಾಲ್ ಇಟ್ಕೊಂಡಿದ್ದಾರೆ. 2 ಗಂಟೆ ಅನ್ನಷ್ಟಲ್ಲಿ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಇರಬೇಕು. ಅದಕ್ಕಿಂತ ಮುಂಚೆ ಫೇಸ್ ರೆಕಗ್ನಿಷನ್ ಪ್ರೋಸೆಸ್ಗೆ 1 ಅವರ್ ಆಗ್ತದೆ. ಹಾಗಿದ್ರೆ 1 ಗಂಟೆಗೆಲ್ಲ ಒಬ್ಬ ವಿದ್ಯಾರ್ಥಿ ಪರೀಕ್ಷಾ ಕೇಂದ್ರ ಅಂತ ಇರಬೇಕಾಗ್ತದೆ. ಹಾಗಾಗಿ ನಾವು ಇವತ್ತು ಕೊಪ್ಪಳದಲ್ಲಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ವತಿಯಿಂದ ಕೊಪ್ಪಳದ ಜಿಲ್ಲಾಧಿಕಾರಿಗಳ ಮುಖಾಂತರ ಕೆಇಎ ಅಧಿಕಾರಿಗಳ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಒಂದು ಮನವಿಯನ್ನು ಕಳಿಸ್ತಾ ಇದ್ದೀವಿ. ಎರಡೂ ಎಕ್ಸಾಮ್ ಅನ್ನ ಒಂದೇ ಕೇಂದ್ರದಲ್ಲಿ ಮಾಡಿ ನೀವು. ಈ ವಿಷಯ ಇಟ್ಟುಕೊಂಡು ನಾವು ಇವತ್ತು ಡಿಸಿ ಅವ್ರಿಗೆ ಮನವಿ ಕೊಡಕ್ ಬಂದಿದ್ವಿ. ಡಿಸಿ ಅವರು ರಜದಲ್ಲಿರೋದ್ರಿಂದ ಚುನಾವಣಾ ತಹಸೀಲ್ದಾರ್ ಮನವಿ ಇಸ್ಕೊಂಡಿದ್ದಾರೆ. ಅದಾದ ನಂತರ ನಮ್ಮನ್ನ ಎಡಿಸಿ ಅವರು ಕರೆದು ಮಾತಾಡಿಸಿದ್ರು. ಇಲ್ಲಿ ನಾವು ನೇರವಾಗಿ ಡಿಸಿ ಅವರಿಗೆ ಮನವಿ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅವತ್ತಿನ ದಿನ ಏನೇ ಅನಾಹುತಗಳಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಯ್ತು ಅದಕ್ಕೆ ನೇರ ಹೊಣೆ ಡಿಸಿ ಅವರು. ಕೂಡಲೇ ಅವರು ಇಲಾಖೆ ಜೊತೆ ಏನು ಕೆಇಎ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ಈ ಸಮಸ್ಯೆನ ಬಗೆಹರಿಸಬೇಕು. ಎರಡೂ ಪರೀಕ್ಷೆನ ಒಂದೇ ಕೇಂದ್ರದಲ್ಲಿ ಮಾಡಬೇಕಂತ ಆಗ್ರಹಿಸ್ತಾ ಇದ್ದೀವಿ. ಇಲ್ದಿದ್ರೆ ನಾವು ಮತ್ತೆ ಮುಂದಿನ ದೊಡ್ಡ ಹೋರಾಟಕ್ಕೆ ನಿರ್ಧಾರ ಮಾಡಬೇಕಾಗತ್ತೆ. ಹಾಗಾಗಿ ನಾವು ಮತ್ತೊಮ್ಮೆ ಡಿಸಿ ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸಂಪೂರ್ಣ ಈ ಸಮಸ್ಯೆನ ಬಗೆಹರಿಸತಕ್ಕಂಥ ಜವಾಬ್ದಾರಿನ ಅವರು ಹೊತ್ಕೋಬೇಕು. ಶರಣು ಪಾಟೀಲ್, ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಪರವಾಗಿ. ಎಷ್ಟನೇ ತಾರೀಕಿಗೆ ಸರ್? 2ನೇ ತಾರೀಕು ಆಗಸ್ಟ್ 2ಕ್ಕೆ ಪರೀಕ್ಷೆ ಇದೆ. ನಿನ್ನೆ ರಾತ್ರಿ ಲೇಟ್ ನೈಟ್ ಹಾಲ್ ಟಿಕೆಟ್ಗಳನ್ನ ಬಿಟ್ಟಾಗ ಈ ಸಮಸ್ಯೆ ಇರೋದು ಗೊತ್ತಾಗಿದೆ. ವಿದ್ಯಾರ್ಥಿಗಳು ನಾವು ಇವತ್ತು ಕೂಡಲೇ ಬಂದು ಅನೇಕ ಜಿಲ್ಲೆಗಳಲ್ಲಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಇಡೀ ಕರ್ನಾಟಕದಾದ್ಯಂತ ಉದ್ಯೋಗಕ್ಕಾಗಿ ಖಾಲಿರೋ ಹುದ್ದೆಗಳನ್ನ ಭರ್ತಿ ಮಾಡಬೇಕಂತ ಆಗ್ರಹಿಸಿ ಹೋರಾಟ ಕಟ್ತಾ ಇರೋ ಸಂಘಟನೆ. ಹಾಗಾಗಿ ಇವತ್ತು ಈ ಸಮಸ್ಯೆ ಏನಾಗಿದೆ ಇದನ್ನ ನಾವು ಪರಿಹರಿಸಬೇಕಂತ ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ ಕೆಇಎಗೆ ಮನವಿ ಕಳಿಸ್ತಾ ಇದ್ದೀವಿ. ಇದನ್ನ ಸಾಲ್ವ್ ಮಾಡಬೇಕಂತ ಮತ್ತೊಮ್ಮೆ ನಾವು ಮನವಿ ಮಾಡ್ತೀವಿ.